ಇವತ್ತು ನಾವೇನೇ ಒಳ್ಳೆಯದಾಗಬೇಕು ಅಂತಕ್ಕಂದ್ರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮೀಜಿ ಹತ್ರ ನಾವು ಆದಷ್ಟು ಮಟ್ಟ ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಅಂತ ಹೋಗ್ತೀವಿ. ಅಲ್ಲಿರ್ತಕ್ಕಂಥದ್ದು ವಿಶೇಷ ಏನು? ಬೃಂದಾವನ. ಹೌದು. ಮನೆ ಮುಂದೆ ನಾವು ತುಳಸಿ ಕಟ್ಟೆ ಇಡೋದು ಯಾವುದು? ಬೃಂದಾವನ. ನಿಜ. ಇಷ್ಟೆಲ್ಲ ನಮಗೆ ಬೃಂದಾವನನೇ ದೇವರಿದ್ದಾನೆ, ಶ್ರೀಕೃಷ್ಣ ಇದ್ದಾನೆ, ನಿಮ್ಗೆ ಏನು ಅನ್ಕೋತಿರೋ ದೇವರಿದ್ದಾನೆ ಅಂತೇಳಿ ಬೃಂದಾವನಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಪ್ರೀತಿಸೋದು ಗೊತ್ತೇ ಆಗಿದೆ. ಈ ಬೃಂದಾವನ ಮನೆ ಮುಂದೆ ಇಡೋರಿಗೆ ಬೃಂದಾವನ ಥರ ಮನೆ ಯಾಕೆ ಕಟ್ಟಲ್ಲ ಅಂತ ಪ್ರಶ್ನೆ. ಹೌದು, ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ದೇವರಲ್ಲಿ ಇರಬೇಕಾದ್ರೆ 4 ಮೂಲೆ ಒಂದು ಬೃಂದಾವನ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ, ಮನೆ ಮಾತ್ರ ಉದ್ದುದ್ದಕ್ಕೆ ಹೆಂಗೆ ಬೇಕಂಗೆಲ್ಲ ತಿರ್ಗಿಸ್ಕೊಂಡ್ಬಿಟ್ಟಿರ್ತೀರಾ. ಈಗ ಬೃಂದಾವನ ಪೂಜೆ ದಿನ ಮಾಡ್ತಾನೆ ಇದ್ದೀರಾ, ಒಳಗಡೆ ಹೋದ್ಮೇಲೆ ಮುಚ್ಚಿಟ್ಕೊಳುತ್ತೆ. ಏನು? ಬೇಡಿಕೆ. ಸಂಸಾರ ಅಂದರೆ ಬೇಡೋದು, ನನಗಿದು ಬೇಕು, ನನಗೆ ಹಿಂಗಿರಬೇಕು, ನನಗೆ ಹಿಂಗಿರಬೇಕು, ಅದು ಹೆಣ್ಣು ಹೌದು ಗಂಡು ಹೌದು. ಸೊ ಈ ಬೇಡಿಕೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇದಕ್ಕೆಲ್ಲ ನಾವು ಭಗವಂತನಿಗೆ ನಾವು ಮಂತ್ರ ಹೇಳೋದು, ಪೂಜೆ ಮಾಡೋದು, ವ್ರತ ಮಾಡೋದು, ಇನ್ನೊಂದು ಏನು ಬೇಕಾದ್ರೂ ಅವ್ರು ಮಾಡ್ತಾರೆ ಶಕ್ತಿ ಸರ್. ಆದರೆ ಇವೆಲ್ಲವೂ ಕೂಡ ನಾವು ಭಗವಂತನಿಗೆ ಹತ್ರವಾಗೋದಕ್ಕೆ ಮಾಡಬೇಕಾದ ಕ್ರಿಯೆಗಳೇ ಹೊರ್ತು ಭಗವಂತನಿಂದ ಪಡೆಯುವುದಕ್ಕೆ ಬೇಡುವುದಕ್ಕೆ ಮಾಡುವ ಕ್ರಿಯೆಗಳಲ್ಲ. ಓಕೆ. ನಾವು ಈವರೆಗೂ ಆಗಲಿ, ಇಂದಿನಿಂದ ಆಗಲಿ, ಈಗಲೂ ಆಗಲಿ, ಮುಂದಕ್ಕೂ ಆಗಲಿ ನಾವು ಇದನ್ನೇ ಮಾಡ್ತಾ ಇರೋದು. ಇದಕ್ಕೇನು ಹೇಳ್ಬೋದು ಅಂದರೆ, ಎಂತಹ ವಿದ್ವತ್ತಾಗಿರ್ತಕ್ಕಂತಹ ಪಂಡಿತರು ಎಂಥವರು ಆಗಿರ್ಬೋದು, ಆ ಸ್ಥಾನಕ್ಕೆ ವೇದ ವಿದ್ವತ್ ತಿಳ್ಕೊಂಡಿರ್ತಕ್ಕಂಥವ್ರು ಆಗಿರ್ಬೋದು, ಯಾರೇ ಕೂಡ ಇರ್ತಕ್ಕಂಥದ್ದು ಒಂದೇ ಪ್ರಶ್ನೆ, ಆತ್ಮವಲ್ಲದೆ ಬೇರೆ ಯಾವುದೇ ರೀತಿಯಲ್ಲಿ ತಿಳಿಯತಕ್ಕಂಥದ್ದು ಯಾವುದೇ ಹಕ್ಕು ಅಧಿಕಾರ ಇಲ್ಲ. ಆತ್ಮದ ಬಗ್ಗೆನೇ ಮಾತಾಡಬೇಕು, ಆತ್ಮದ ಬಗ್ಗೆನೇ ತಿಳಿಬೇಕು. ಇದು ಆತ್ಮತತ್ವ, ಆತ್ಮ ಸಾಕ್ಷಾತ್ಕಾರ. ಇದು ಬಿಟ್ಟು ಬೇರೆ ಇಲ್ಲ. ಭಗವಂತನನ್ನು ನಾವು ನಮ್ಮ ದೇಹದಲ್ಲಿ ಕೂರಿಸ್ಕೊಳ್ತಕ್ಕಂಥದ್ದು, ಸ್ಥಾಪನೆ ಮಾಡ್ತಕ್ಕಂಥದ್ದು, ಕಂಡುಕೊಳ್ತಕ್ಕಂಥ ವಿಚಾರ ಆತ್ಮತತ್ವ. ಆ ಯೋಗ ಯೋಗ್ಯತೆ ಮನುಕುಲಕ್ಕಿದೆ ಅಂತನ? ಅದು ಸಾಧನೆಗೆ ಹೋಗುವಂಥ ಪ್ರಶ್ನೆ ಬೇಡದೇ ಇದ್ದರೂ ಸಾಧನೆಗೆ ಹೋಗದೆ, ಈಗ ನಾವು ಸಾಮಾನ್ಯ ಕಾಮನಾಗಿ ಮಾತಾಡ್ತೀವಿ, ನಾವು ಏನಕ್ಕೆ ಕೊಡ್ತೇವೆ ಅಂದರೆ ಏನಾದ್ರು ಒಂದು ಸಾಧನೆ ಮಾಡಬೇಕಲ್ವಾ. ಏನಾದರೂ ಒಂದು ಸಾಧನೆ, ಅದೇ ತಪ್ಪಾಗಿರೋದು. ಏನಾದರೂ ಸಾಧನೆ ನಿನ್ಗೆ ಗೊತ್ತೇ ಇಲ್ಲ, ಕರೆಕ್ಟ್, ಗುರಿನೇ ಇಲ್ಲ. ಎಲ್ಲಿಗೆ ಹೋಗ್ತೀಯ ಅಂದರೆ ಗೊತ್ತಿಲ್ಲ, ಬಸ್ಸಲ್ಲಿ ಹತ್ತು ಹೋಗ್ತೀನಿ ಅಂದರೆ ಹೇಗದು? ತಪ್ಪು. ಅಂದರೆ ಈ ಹುಚ್ಚುತನ ನಮ್ಗೇನಾಗಿದೆ ಅಂದರೆ, ಭಗವಂತನಿಗೆ ಭಾಷೆ ಅಂತಕ್ಕಂಥದ್ದು ನಾವು ಯಾವುದೇ ಕಾರಣಕ್ಕೆ ಹೇಳಲಿಕ್ಕಾಗಲ್ಲ. ನಾವೇನು ಮಾಡಬೇಕು? ದೇವಸ್ಥಾನಕ್ಕೆ ಹೋದಾಗ ಭಗವಂತ ಮಾತಾಡಲ್ಲ, ನಾವು ಕೇಳಿದ ತಕ್ಷಣ ಏನೂ ಕೊಡಲ್ಲ. ನಿಜ. ಕಾರಣ ಎಲ್ಲ ಕೊಟ್ಟಾಗಿದೆ, ಹೋಗಪ್ಪ ಅಂತ ಕೈ ಹಿಂಗೆ ತೋರಿಸ್ತಾ ಇದ್ದಾರೆ, ಮತ್ತೆ ನನ್ನ ಹತ್ರ ಯಾಕೆ ಬಂದೆ ಇಲ್ಲಿ ನೀನು ಅಂತ. ಆದರೆ ದೇವ್ರು ಹೊರ ಕೊಡ್ತಾವನೆ ಅಂತ ನೀವು ಅನ್ಕೊಂಡಿದ್ರ, ಓಕೆ ಅನ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ನಾವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂದರೆ, ಮೌನವನ್ನು ತಾಳುವುದರಿಂದ, ಮೌನಂ ಕಲಾ ನಾಸ್ತಿ. ಹೌದು, ಏನು ಬೇಕಾದ್ರೆ ಗೆದ್ದು ಬಿಡ್ಬೋದು ಮೌನದಿಂದ, ಖಂಡಿತ. ಈಗ ಎಲ್ಲರೂ ಮೌನದಿಂದ ಇರೋಕ್ಕಾಗಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.